ಬೆಂಗಳೂರಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ನಶೆ ಏರಿಸಲು ಸಿದ್ಧವಾಗಿದ್ದ ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಸಿಸಿಬಿ ಪೊಲೀಸರು ನಡೆಸಿದ ಮೆಗಾ ರೇಡ್ನಲ್ಲಿ ಬರೋಬ್ಬರಿ 28 ಕೋಟಿ ಮೌಲ್ಯದ ಮಾದಕ ವಸ್ತು ಸಿಕ್ಕಿದೆ. ನ್ಯೂ ಇಯರ್ನಲ್ಲಿ ಮತ್ತೇರಿಸಲು ಬಂದಿದ್ದ ಡ್ರಗ್ಸ್ ಸೀಸ್. ಪೋಸ್ಟ್ ಆಫೀಸ್ನಲ್ಲೂ ಗಾಂಜಾ, ಫಾರಿನರ್ಸ್ ಬಂಧನ. ಹೊಸ ವರ್ಷದ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಸೇರಿದಂತೆ ಎಲ್ಲಾ ಕಡೆ ದಿನಗಣನೆ ಶುರುವಾಗಿದೆ. 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ಸ್ವಾಗತ ಕೋರುವ ಸಮಯ ಹತ್ತಿರ ಆಗ್ತಿದೆ. ಬೆಂಗಳೂರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಜನ ರೆಡಿ ಆಗ್ತಿದ್ದಾರೆ. ಈ ಸೆಲೆಬ್ರೇಷನ್ಗೆ ಮತ್ತಷ್ಟು ಕಿಕ್ ಏರಿಸಲು ಡ್ರಗ್ಸ್ ಕೂಡ ರೆಡಿ ಆಗಿದೆ. ಸಿಸಿಬಿ ಪೊಲೀಸರು ಡ್ರಗ್ಸ್ ದಂಧೆ ಮೇಲೆ ಕಣ್ಣಿಟ್ಟಿದ್ದು ಬರೋಬ್ಬರಿ 28.75 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ನ್ಯೂ ಇಯರ್ಗೆ ಕಿಕ್ ಏರಿಸಲು 10 ಕೆಜಿ 369 ಗ್ರಾಂ MDMA ಕ್ರಿಸ್ಟಲ್ ಮತ್ತು 8 ಕೆಜಿ ಹೈಡ್ರೋ ಗಾಂಜಾವನ್ನ ಸಿಸಿಬಿ ಪೊಲೀಸರು ಜಪ್ತಿ ಮಾಡಿದ್ದಾರೆ. ತಾಂಜೇನಿಯಾ ಮೂಲದ ನ್ಯಾನ್ಸಿ, ನೈಜೀರಿಯಾ ಮೂಲದ ಎಮ್ಯುನಲ್ ಅರೆಂಜಿ ಇರಿಕೋ ಎಂಬುವವರನ್ನ ಬಂಧಿಸಲಾಗಿದೆ. ಫಾರಿನ್ ಪೋಸ್ಟ್ ಆಫೀಸ್ನಲ್ಲೂ ಕೋಟ್ಯಾಂತರ ಮೌಲ್ಯದ ಹೈಡ್ರೋ ಗಾಂಜಾ ಸೀಸ್ ಆಗಿದೆ. ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ 3 ವರ್ಷದ ಹಿಂದೆ ಟೂರಿಸ್ಟ್ ವೀಸಾದಡಿ ಬಂದು ವಾಸವಿದ್ದ ನ್ಯಾನ್ಸಿ ಮನೆಯಲ್ಲಿದ್ದ 18.5 ಕೋಟಿ ಮೌಲ್ಯದ 9.254 ಕೆಜಿ MDMA ಹಾಗೂ ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ 3 ವರ್ಷದ ಹಿಂದೆ ಬಿಸಿನೆಸ್ ವೀಸಾದಡಿ ಬಂದು ವಾಸವಿದ್ದ ಎಮ್ಯುನಲ್ ಆರೆಂಜಿ ಇರಿಕೋ 2.25 ಕೋಟಿ ಮೌಲ್ಯದ 1.115 ಕೆಜಿ MDMA ವಶಕ್ಕೆ ಪಡೆಯಲಾಗಿದೆ. ಚಾಮರಾಜಪೇಟೆಯ ವಿದೇಶಿ ಪೋಸ್ಟ್ ಆಫೀಸ್ನಲ್ಲಿ ವಿದೇಶದಿಂದ ಬಂದಿದ್ದ ಟೀ ಪುಡಿ ಕವರ್ನಲ್ಲಿ 8 ಕೋಟಿ ಮೌಲ್ಯದ 8 ಕೆಜಿ ಹೈಡ್ರೋ ಗಾಂಜಾವನ್ನು ಸೀಸ್ ಮಾಡಿದೆ ಸಿಸಿಬಿ ಟೀಮ್. ಸಿಸಿಬಿ ವಿಂಗ್ ANW ವಿಂಗ್ ಇಂದ ಒಟ್ಟು 10 ಕೆಜಿ 369 ಗ್ರಾಂ MDMA ಮತ್ತು 8 ಕೆಜಿ ಹೈಡ್ರೋ ಗಾಂಜಾ ಟೋಟಲ್ 28.75 crores ವರ್ತ್ದು ಸೀಸ್ ಆಗಿದೆ. ಒಬ್ಬ ಫಾರಿನರ್ ಲೇಡಿ ಅವಳು ಅರೆಸ್ಟ್ ಆಗಿದ್ದಾರೆ. ಅವ್ರದ್ದು ಸಹಚರ ಬಗ್ಗೆ ನಮಗೆ ಎಲ್ಲ ಮಾಹಿತಿ ಗೊತ್ತಾಗಿದೆ. ಅವರು ಇದು ವಿಷಯ ಗೊತ್ತಾಗಿ ಅಬ್ಸ್ಕಾಂಡಿಂಗ್ ಇದ್ದಾರೆ. ಅವ್ರ ಬಗ್ಗೆ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅರೆಸ್ಟ್ ಮಾಡಲಿಕ್ಕೆ. ಹೊಸ ವರ್ಷ ಅಷ್ಟೇ ಅಲ್ಲ, ಕಾಲೇಜು, IT-BT ಕಂಪನಿಗಳ ಉದ್ಯೋಗಿಗಳಿಗೂ ಡ್ರಗ್ಸ್ ಸಪ್ಲೈ ಮಾಡೋಕೆ ಪ್ಲಾನ್ ನಡೆದಿತ್ತು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಬಂಧಿತನಲ್ಲಿ ಎಮ್ಯುನಲ್ 2024ರಲ್ಲೂ ಡ್ರಗ್ ಕೇಸ್ನಲ್ಲಿ ಜೈಲು ಸೇರಿದ್ದ. ಆದ್ರೆ ರಿಲೀಸ್ ಆದ ಮೇಲೆ ಮತ್ತೆ ಡ್ರಗ್ಸ್ ಪೆಡ್ಲಿಂಗ್ಗೆ ಕೈ ಹಾಕಿ ಸಿಕ್ಕಿಬಿದ್ದಿದ್ದಾನೆ. ಇನ್ನು ಪೋಸ್ಟ್ ಆಫೀಸ್ನಲ್ಲಿ ಪತ್ತೆಯಾದ ಗಾಂಜಾ ಸಂಬಂಧ ಪಾರ್ಸಲ್ ತರಿಸಿದವರ ಹುಡುಕಾಟ ನಡೆಯುತ್ತಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಇವರು ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ರು. ಸಣ್ಣ ಪುಟ್ಟ ಕೆಲಸ ಮಾಡಿ ದುಡ್ದು ಸಾಕಾಗಿತ್ತು. ಸೆಟಲ್ ಆಗೋ ಪ್ಲಾನ್ ಮಾಡಿದ್ರು. ಆದ್ರೆ ಸೆಟಲ್ ಆಗೋಕೆ ಇವ್ರು ಹುಡುಕಿದ್ದು ಕಳ್ಳತನದ ಹಾದಿ. ಪರಿಚಯಸ್ಥನ ಮನೆಗೆ ಕನ್ನ ಹಾಕಿ ಖದೀಮರು 1 ಕೋಟಿಗೂ ಅಧಿಕ ಹಣ ಕಳವು ಮಾಡಿದ್ರು. ಲೈಫ್ನಲ್ಲಿ ಸೆಟಲ್ ಆಗಬೇಕು ಅಂತ ಖದೀಮರ ಸ್ಕೆಚ್. ಮನೆ ಡೋರ್ ಮುರಿದು 1.16 ಕೋಟಿ ಕದ್ದವರು ಅಂದಾಜ್. ಇತ್ತೀಚೆಗೆ ಕೋಟಿ ರೂಪಾಯಿ ಕಳವು ಮಾಡೋದು, ದರೋಡೆ ಮಾಡೋದು ಕಾಮನ್ ಆಗ್ಬಿಟ್ಟಿದೆ. ಲೈಫ್ನಲ್ಲಿ ಸೆಟಲ್ ಆಗಬೇಕು ಅನ್ನೋ ಹುಚ್ಚಿನಿಂದ ಕಳ್ಳತನಕ್ಕೆ ಇಳಿದಿದ್ದ ಖದೀಮರ ತಂಡ ಅಂದರಾಗಿದೆ. ಪರಿಚಯಸ್ಥರ ಮನೆಯಲ್ಲೇ 1,16,00,000 ಹಣ ಕಳವು ಮಾಡಿದ್ದ ಖದೀಮರನ್ನ ಹೆಬ್ಬಗೋಡಿ ಪೊಲೀಸರು ಬಂಧಿಸಿ ಅಷ್ಟೂ ಹಣವನ್ನು ರಿಕವರಿ ಮಾಡಿದ್ದಾರೆ. ಬಂಧಿತರನ್ನ ಶ್ರೀನಿವಾಸ್ ಮೂರ್ತಿ, ಅರುಣ್ ಕುಮಾರ್ ಎಂದು ಗುರುತಿಸಿದ್ದು ಬೆಂಗಳೂರಿನ ಸುಂಕದಕಟ್ಟೆ ಭಾಗದಲ್ಲಿ ವಾಸವಾಗಿದ್ರು. ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ರಿಂದ ಎಲ್ಲ ಏರಿಯಾಗಳ ಪರಿಚಯವೂ ಇತ್ತು. ಜೀವನದಲ್ಲಿ ಸೆಟಲ್ ಆಗಬೇಕು ಅನ್ನೋ ಹುಚ್ಚಿನಿಂದ ಕಳ್ಳತನದ ದಾರಿ ಹಿಡಿದಿದ್ರು. ಪರಿಚಯಸ್ಥ ಉದ್ಯಮಿ ಸುನಿಲ್ ಕುಮಾರ್ ಎಂಬುವರ ಮನೆ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ರು.
ಹೆಬ್ಬಗೋಡಿ ವ್ಯಾಪ್ತಿಯ ಹುಲಿಮಂಗಲದ ಎಲಿಗೆನ್ಸ್ ಅಪಾರ್ಟ್ಮೆಂಟ್ನಲ್ಲಿರುವ ಉದ್ಯಮಿ ಸುನಿಲ್ ಕುಮಾರ್ ಫ್ಲಾಟ್ ಸುತ್ತಮುತ್ತ ಓಡಾಡಿ ರಿಕ್ಕಿ ಮಾಡಿಕೊಂಡಿದ್ರು. ಮಾಲೀಕ ಎಲ್ಲಿಗೆ ಹೋಗ್ತಾರೆ, ಹಣ ಎಲ್ಲಿಟ್ಟಿರ್ತಾರೆ ಅಂತ ಚಲನವಲನ ಸಂಗ್ರಹಿಸಿದ್ರು. ಇತ್ತೀಚೆಗೆ ತನ್ನ ಸಂಬಂಧಿಕರ ಮದುವೆ ಅಂತ ಉದ್ಯಮಿ ಸುನಿಲ್ ಕುಟುಂಬದ ಸಮೇತ ಕೋಲಾರಕ್ಕೆ ತೆರಳಿದ್ರು. ಈ ವೇಳೆ ಡೋರ್ ಮುರಿದು ಮನೆಗೆ ನುಗ್ಗಿ ಕಬೋರ್ಡ್ನಲ್ಲಿದ್ದ 1,16,00,000 ಹಣ ದೋಚಿ ಎಸ್ಕೇಪ್ ಆಗಿದ್ರು. ಆಕ್ಟಿವಿಟೀಸ್ ಬಗ್ಗೆ ಅವರು ವಾಚ್ ಮಾಡಿ ಇಲ್ಲದ ಟೈಮಲ್ಲಿ ಅವರು ಟೋಟಲ್ ಅಮೌಂಟ್ ಇದು ಮಾಡಿ ಕಳ್ಳತನ ಮಾಡಿ ಹೋಗಿದ್ರು. ಇದರಲ್ಲಿ ಯಾವುದು ಕ್ಲೂಸ್ ಇರಲಿಲ್ಲ. ಆದರೆ ಟೆಕ್ನಿಕಲ್ ಆಧಾರ ಮೇಲೆ ಇವರು ಒಳ್ಳೆ ಕೆಲಸ ಮಾಡಿ ಒಟ್ಟಾಗಿ 1,16,00,000 ಅಮೌಂಟ್ದು ಕ್ಯಾಶ್ ಮತ್ತು ಇದು ವಾಚ್ ಒಂದು ರಿಕವರಿ ಮಾಡಿದ್ದಾರೆ ಅವರು. ಇಲ್ಲಿ ಇಬ್ಬರು ಯಾರು ಆರೋಪಿ ಇದ್ದಾರೆ ಅವರು ಇಬ್ಬರದು ಯಾವುದು ಹಳೆ ರೆಕಾರ್ಡ್ಸ್ ಕೂಡ ಇಲ್ಲ. ಮದುವೆ ಮುಗಿಸಿಕೊಂಡು ಮನೆಗೆ ಬಂದಾಗ ಉದ್ಯಮಿ ಸುನಿಲ್ಗೆ ಶಾಕ್ ಆಗಿತ್ತು. ಮನೆಯಲ್ಲಿದ್ದ ಕೋಟಿ ಹಣ ಕಳ್ಳತನ ಆಗಿತ್ತು. ಕೂಡಲೇ ಹೆಬ್ಬಗೋಡಿ ಠಾಣೆಗೆ ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳನ್ನು ಬಂಧಿಸಿ 1,16,00,000 ನಗದನ್ನು ಸೀಸ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಉದ್ಯಮಿ ಮನೆಯಲ್ಲಿ ಕೋಟಿಗಟ್ಟಲೆ ನಗದು ಹಣ ಇದ್ದ ಬಗ್ಗೆ ಐಟಿ ಇಲಾಖೆಗೂ ಪತ್ರ ಬರೆಯುವ ತಯಾರಿ ಮಾಡಿದ್ದಾರೆ. ಆದರೂ ಶ್ರೀಮಂತರಾಗುವ ಆಸೆಯಲ್ಲಿ ಕಳ್ಳತನ ಮಾಡಿದವರು ಮುದ್ದೆ ಮುರಿಯಲು ಜೈಲು ಸೇರಿದ್ದಾರೆ ಅನ್ನೋದು ವಿಪರ್ಯಾಸ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು.